ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಇವತ್ತು ಬಂದು ನಾನು ನಿಮಗೆ ಉತ್ರಳ್ಳಿನಲ್ಲಿರುವಂಥ ವೀರಾಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ಈ ವೀರಾಂಜನೇಯ ಟೆಂಪಲ್ 500 ವರ್ಷಗಳ ಇತಿಹಾಸನ ಹೊಂದಿದೆ. ಈ ದೇವಸ್ಥಾನ ಯಾವಾಗಪ್ಪ ಸ್ಥಾಪನೆ ಆಯಿತು ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಶ್ರೀ ವ್ಯಾಸರಾಜ ತೀರ್ಥರು ಕೂಡ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ದೇಶಾದ್ಯಂತ 732 ವಿಗ್ರಹಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಹನುಮಂದ. ಅದರಲ್ಲಿ ಈ ಉತ್ರಳ್ಳಿನೂ ಕೂಡ ಒಂದು. ಈ ವಿಗ್ರಹನ ಸ್ಥಾಪನೆ ಮಾಡೋ ಉದ್ದೇಶ ಏನಪ್ಪ ಇತ್ತು ಅಂದರೆ ಈ ಗ್ರಾಮವನ್ನು ಕಾಪಾಡಲಿ, ಈ ಗ್ರಾಮದ ಜನತೆಗೆ ಆಶೀರ್ವಾದ ಮಾಡಲಿ ಅಂತ. ನೀವೇ ನೋಡ್ತಾ ಇರ್ಬೋದು ಉತ್ರಳ್ಳಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಬೋರ್ಡು ಕೂಡ ಇದೆ ಎಂಟ್ರೆನ್ಸಲ್ಲಿ. ಮತ್ತು ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ. ಹೋಗ್ತಾ ಇದ್ದಂಗೆ ತೀರ್ಥ ಕೂಡ ಕೊಡ್ತಾ ಇರ್ತಾರೆ ನೋಡಿ. ಇಲ್ಲಿ ಪ್ರಸಾದ ಕೂಡ ವಿತರಣೆ ಮಾಡ್ತಾ ಇರ್ತಾರೆ, ಯಾಕೆಂದರೆ ಇವತ್ತು ಶನಿವಾರ ಇರೋದ್ರಿಂದ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಮತ್ತು ಇಲ್ಲಿನ ವಿಶೇಷತೆ ಏನಂದರೆ ಪೂಜೆ ಮಾಡ್ತಾ ಇರಬೇಕಾದ್ರೆ, ಇದು ನಾನು ಹೋಗಿರೋದು ಸಾಯಂಕಾಲ ಟೈಮು, ತುಂಬ ರಶ್ ಇತ್ತು. ಇವತ್ತು ಶನಿವಾರ ಇರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ. ಮತ್ತು ಮಂಗಳಾರತಿ ಕೂಡ ನಡೀತಾ ಇರುತ್ತೆ. ಈ ವಿಗ್ರಹದ ವಿಶೇಷತೆ ಅಂತ ನಾವು ನೋಡೋದಾದ್ರೆ ಅಭಯಾಸ್ತ. ಈ ವಿಗ್ರಹ ಆಂಜನೇಯನ ವಿಗ್ರಹ ಅಭಯಾಸ್ತ ಇದೆ, ಅಂದರೆ ದೇವರಿಗೆ ಜನರಿಗೆ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಲಿ ಅಂತ. ಮತ್ತು ಎಡಗೈಯಲ್ಲಿ ಗದಾಯುದ್ಧ ಕೂಡ ಇದೆ, ಗದೆ ಕೂಡ ಇದೆ. ಮತ್ತೆ ಬಾಲದಲ್ಲಿ ಗಂಟೆ ಕೂಡ ಇದೆ, ಅರ್ಧ ಚಂದ್ರಾಕೃತಿಯಲ್ಲಿ ಬಾಲದಲ್ಲಿ ಗಂಟೆ ಕೂಡ ಇದೆ. ಈ ವಿಗ್ರಹದ ಸುತ್ತ ಬಂದು ರಾಮನ ಬೀಜಾಕ್ಷರಗಳನ್ನ ಕೂಡ ಕೆತ್ತಲಾಗಿದೆ ನೋಡಿ. ನೀವೇ ನೋಡ್ತಾ ಇರ್ಬೋದು ವೀರಾಂಜನ. ಇದು ಬಂದು ಇತರ ದೇವಸ್ಥಾನ ಏನೇನಿದೆ ಅಂದರೆ ಇಲ್ಲಿ ಗಣೇಶನ್ ಟೆಂಪಲ್ ಕೂಡ ಇದೆ ಪಕ್ಕದಲ್ಲಿ. ಇದು ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಇಲ್ಲೂ ಪೂಜೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಇವತ್ತೇನೋ ದೇವಶಯನಿ ಏಕಾದಶಿ ಅಂತ ಪೂಜೆ ಕೂಡ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಇಲ್ಲಿ ಭಜನೆ ಕೂಡ ಮಾಡ್ತಾ ಇರ್ತಾರೆ. ವಾರದಲ್ಲಿ 2 ದಿನ ನಡೆಯುತ್ತೆ, ಮಂಗಳವಾರ ಮತ್ತು ಶನಿವಾರ 2 ದಿನ ಇಲ್ಲಿ ಭಜನೆ ಕೂಡ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ಭಜನೆ ಕೂಡ ಕೇಳ್ತಾ ಇರ್ತಾರೆ. ಅದಾದಮೇಲೆ ಪುಟ್ಟದಾಗಿ ಒಂದು ಶ್ರೀರಾಮನ ಫೋಟೋ ಕೂಡ ಇಟ್ಟಿರ್ತಾರೆ, ಅಲ್ಲೂ ಕೂಡ ಪೂಜೆ ಮಾಡೋರು ಮಾಡ್ತಾ ಇರ್ತಾರೆ, ಕೈ ಮುಗಿಯೋರು ಮುಗಿತಾ ಇರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಮುತ್ತರಾಯ ಟೆಂಪಲ್ ಕೂಡ ಇದೆ. ಈ ಪಕ್ಕದಲ್ಲಿ ಬಂದು ಗಣೇಶನ್ ಟೆಂಪಲ್ ಜೊತೆಗೆ ಮುತ್ತರಾಯ ಸ್ವಾಮಿ ಟೆಂಪಲ್ ಕೂಡ ಚೆನ್ನಾಗಿದೆ ತುಂಬ. ಅದಾದಮೇಲೆ ಇದ್ರ ಜೊತೆಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ, ಯಾಕೆಂದರೆ ತುಂಬ ರಶ್ ಇತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಮಹಾಮಂಗಳಾರತಿ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಹಾಮಂಗಳಾರತಿ ಮಾಡಬೇಕಾದ್ರೆ ಎಲ್ಲ ಲೈಟ್ಸು ಕೂಡ ಆಫ್ ಮಾಡ್ತಾರೆ, ಯಾಕೆಂದರೆ ದೀಪ ಬೆಳಗಲಿ, ವಿಗ್ರಹ ಚೆನ್ನಾಗಿ ಕಾಣಲಿ ಅಂತ. ಅದಾದಮೇಲೆ ಈ ದೇವಸ್ಥಾನದ ಬಲಭಾಗದಲ್ಲಿ ಬಂದರೆ ಆಂಜನೇಯಂದು ಒಂದು ಚಿಕ್ಕ ವಿಗ್ರಹ ಕೂಡ ಇರುತ್ತೆ. ಇಲ್ಲಿ ಬೆಲ್ಲದ ಆರತಿ ಮತ್ತು ಎಳ್ಳು ದೀಪ ಹಚ್ಚೋರು, ಮತ್ತು ಇಲ್ಲಿ ಗರುಡಗಂಬ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದು ಇದು ಬಂದು ನಾಗರಕಟ್ಟೆ ಕೂಡ ಇದೆ. ಇಲ್ಲಿ ಕೈ ಮುಗಿಯೋರು ಮುಗಿತಾ ಇರ್ತಾರೆ, ಪ್ರದಕ್ಷಿಣೆ ಕೂಡ ಹಾಕೋರು ಆಗ್ತಾ ಇರ್ತಾರೆ. ನೀವೇ ನೋಡ್ತಾ ಇರ್ಬೋದು ನಾಗರಕಟ್ಟೆ ಕೂಡ ಇದೆ ನೋಡಿ. ಇಲ್ಲಿ ದೀಪ ಕೂಡ ಹಚ್ಚಿದ್ದಾರೆ. ಅದಾದಮೇಲೆ ಎಲ್ಲ ದೇವಸ್ಥಾನದಲ್ಲೂ ಅರಳಿ ಮರ ಇರೋ ಥರ ಈ ಆಂಜನೇಯನ ಟೆಂಪಲಲ್ಲೂ ಕೂಡ ಅರಳಿ ಮರ ಇದೆ. ಇದು ಕೂಡ ಪ್ರದಕ್ಷಿಣೆ ಮಾಡೋರು 9 ಪ್ರದಕ್ಷಿಣೆ ಅಥವಾ 7 ಪ್ರದಕ್ಷಿಣೆ ಈ ಥರ ಮಾಡ್ತಾರೆ. ಮತ್ತು ನವಗ್ರಹ ಕೂಡ ಇದೆ. ನವಗ್ರಹ ಅಂದರೆ 9 ಗ್ರಹಗಳಿರುತ್ತೆ. ಇಲ್ಲಿ 9 ಸುತ್ತಾರೆ. ಅದಾದಮೇಲೆ ವೀರಾಂಜನೇಯ ಸ್ವಾಮಿ ಟೆಂಪಲ್ ಇಲ್ಲೇ ನೋಡಿದ್ರಲ್ಲ ನೀವೇ, ವೀರಾಂಜನೇಯ ಸ್ವಾಮಿ ಟೆಂಪಲ್ ಜೊತೆಗೆ ಇದು ತುಂಬ ಚೆನ್ನಾಗಿದೆ. ನಾಗರಕಟ್ಟೆ ಕೂಡ ಇದೆ, ಮತ್ತು ತೀರ್ಥ ಕೂಡ ಕೊಡ್ತಾ ಇರ್ತಾರೆ ಎಂಟ್ರೆನ್ಸಲ್ಲಿ. ಆ ಕಡೆಯಿಂದ ಮುಗಿಸ್ಕೊಬಂದರೆ ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ವಾರದ 7 ದಿನಗಳು ಕೂಡ ಪೂಜೆ ನಡೆಯುತ್ತೆ ಇಲ್ಲಿ. ಈ ದೇವಸ್ಥಾನ, ಈ ಆಂಜನೇಯ ಸ್ವಾಮಿ ಇಂದಿಗೂ ಕೂಡ ತನ್ನ ಅಪಾರವಾದ ಶಕ್ತಿಯನ್ನು ಉಳಿಸ್ಕೊಂಡಿದೆ. ಇಲ್ಲಿ ಜನರು ಅಪಾರ ನಂಬಿಕೆ ಇಟ್ಟಿದ್ದಾರೆ. ಇಲ್ಲಿ ಏನೇ ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ, ಅರಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇಂದಿಗೂ ಸಹ ಇದೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ನಡೆಯುತ್ತೆ. ಮತ್ತು ಬ್ರಹ್ಮ ರಥೋತ್ಸವ ಕೂಡ ನಡೆಯುತ್ತೆ. ಪ್ರತಿ ವರ್ಷ ಮಾರ್ಗಶಿರ ಮಾಸದಲ್ಲಿ ಬಂದರೆ ಡಿಸೆಂಬರ್ ತಿಂಗಳಲ್ಲಿ ಬ್ರಹ್ಮ ರಥೋತ್ಸವ ಕೂಡ ನಡೆಯುತ್ತೆ. ಮತ್ತು ಹನುಮ ಜಯಂತಿ, ಶ್ರೀರಾಮ ಜಯಂತಿ ಮತ್ತು ವೈಕುಂಠ ಏಕಾದಶಿ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಕೂಡ ವಿಶೇಷತೆ ಇದೆ. ನೀವು ನೋಡ್ಬೋದು ಈ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ಅಂತ ಕೂಡ ಇಂದಿಗೂ ನಂಬ್ತಾರೆ ಜನ, ಯಾಕೆಂದರೆ 500 ವರ್ಷ ಇತಿಹಾಸವನ್ನು ಹೊಂದಿದೆ ಈ ದೇವಸ್ಥಾನ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. Last time we talked, you had nothing to say. You chose to walk, give what we had away.